ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನೀವು ಕಲಿಯುವಂಥದ್ದು ಡಿಫ್ರೆಂಟ್ ಶೇಪಲ್ಲಿರುವಂತಹ ಮಿರರ್ಸ್ಗೆ ಹೇಗೆ ಜರ್ದೋಸಿಯನ್ನು ಹಾಕೋದು ಅಂತ ಅದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಕೊನೆ ತನಕ ನೋಡಿ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈ ರೌಂಡ್ ಮಿರರ್ಗೆ ಹೇಗೆ ನಾವು ಜರ್ದೋಸಿ ಹಾಕೋದು ಅಂತ ನೋಡೋಣ. ಅದಕ್ಕೆ ಈ ರೀತಿ ಸ್ವಲ್ಪ ಒಂದು ಜರ್ದೋಸಿಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಇಲ್ಲಿ ಹಾಕೋದು ಅಂತ ನೋಡೋಣ. ಫಸ್ಟು ಒಂದು ಸ್ಟಾರ್ಟಿಂಗ್ ಸ್ಟಿಚ್ ತಗೊಳ್ಳೋಣ. ಇಲ್ಲಿ ನಾರ್ಮಲ್ ಒಂದು ಬಟ್ಟೆ ಹೊಲಿಯೋ ದಾರನ್ನು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಈ ರೀತಿ ಹಾಕ್ಕೊಂಡ್ಮೇಲೆ ಒಂದು ಜರ್ದೋಸಿಯನ್ನು ತಗೊಳ್ಳೋಣ. ಈಗ ನೋಡಿ, ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಈ ಥರದ ವರ್ಕ್ ಮಾಡುವಾಗ ತುಂಬ ಆದಷ್ಟು ಇದು ಜರ್ದೋಸಿ ಯೂಶಲಿ ನಾವು ಇವಾಗ ಇಷ್ಟು ಲೆಂತ್ ಅಂದರೆ ಇಲ್ಲಿಗೆ ಮುಗಿಸ್ತೀವಲ್ವಾ, ಆ ರೀತಿ ಮಾಡೋದು ಬೇಡ. ಒಂದು ಸ್ವಲ್ಪ ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇದೆ ಅಂದರೆ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಈ ರೀತಿ ಹಾಕಿ, ಅಂದರೆ ನಾವು ಜರ್ದೋಸಿನ ಸ್ವಲ್ಪ ಲೂಸಾಗಿ ಬಿಡ್ತಾ ಇದ್ದೀವಿ ಅಂತ ಅರ್ಥ. ಆಮೇಲೆ ನೋಡಿ, ಇದನ್ನು ಈ ರೀತಿ ಪುಷ್ ಮಾಡಿಕೊಂಡು ಮತ್ತೆ ನಾವು ಫಸ್ಟಿಂದ ಹಾಕಬೇಕಾಗತ್ತೆ, ಅಂದರೆ ಸ್ವಲ್ಪ ಹಿಂದೆಯಿಂದ. ಇದು ಲಾಂಗ್ ಆ್ಯಂಡ್ ಶಾರ್ಟ್ ಮೆಥಡೇ. ಸ್ಟೆಮ್ ಸ್ಟಿಚ್ಚಲ್ಲಿ ಕಲ್ತಿದ್ರಲ್ಲ ಅದೇ ಮೆಥಡನ್ನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಆದರೆ ಅದು ಸ್ಟ್ರೇಟ್ ಲೈನಲ್ಲಿ ಹಾಕ್ತಾ ಇದ್ವಿ. ಇಲ್ಲಿ ನಾವು ಒಂದು ಸರ್ಕಲನ್ನು, ಅಂದರೆ ರೌಂಡಾಗಿ ಆ ಒಂದು ಮಿರರ್ ಸುತ್ತಲೂ ಹಾಕ್ತಾ ಇದ್ದೀವಿ ಅಷ್ಟೇ. ನೋಡಿ, ಇದನ್ನು ಇದೇ ರೀತಿ ನಾವು ಎಲ್ಲಿ ಸ್ವಲ್ಪ ತುಂಬ ಮುಂದಕ್ಕೆ ಹೋಗಬೇಡಿ, ಸ್ವಲ್ಪ ಹಿಂದೆನೇ ಇರಲಿ. ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚನ್ನೇ ಹಾಕ್ತಾ ಇರೋದು. ನೋಡಿ, ಒಂದು ಲಾಂಗ್ ತೊಗೊಳ್ತೀನಿ ಸ್ಟಿಚ್ಚು, ಇನ್ನೊಂದು ಸ್ವಲ್ಪ ಶಾರ್ಟ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಜರ್ದೋಸಿನ ತೊಗೊಳ್ಳೋದು ಸೇಮ್ ಮೆಥಡಲ್ಲೇ. ಈಗ ಈ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಈ ರೀತಿಯಾಗಿ, ಅಂದರೆ ಈಗ ಈ ಜರ್ದೋಸಿ ಆಗಿತ್ತಲ್ವ, ಅದ್ರ ಹತ್ರನೇ ಇನ್ನೊಂದು ಸ್ಟಿಚ್ ಬಂದಿದೆ ಇಲ್ಲಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇನ್ನೂ ಒಂದು ಜರ್ದೋಸಿನ ಈ ರೀತಿ ಹಾಕ್ಕೋಬೇಕು. ಅಂದರೆ ಒಂದು ರೀತಿ ಓವರ್ಲ್ಯಾಪ್ ಆಗಿ ಬರ್ತಾ ಇದೆಯಲ್ಲ, ಒಂದ್ರ ಪಕ್ಕ ಒಂದು, ಅಂದರೆ ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಇದು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಈ ರೀತಿಯೇ ಈ ಡಿಸೈನ್ ಮಾಡಬೇಕಾಗಿರೋದು. ಈಗ ಆಲ್ಮೋಸ್ಟ್ ನಾವು ಸ್ಟಾರ್ಟಿಂಗ್ ಹತ್ರನೇ ಬಂದಿದ್ದೀವಿ. ಅದಕ್ಕೂ ನೋಡಿ, ಇಲ್ಲೇನು ಮಾಡಬೇಕು, ಸ್ವಲ್ಪ ಗಮನದಿಂದ ನೋಡ್ಕೊಳ್ಳಿ. ಈಗ ಆಲ್ಮೋಸ್ಟು ಇದೇ ಮೆಥಡಲ್ಲಿ ಇಲ್ಲಿಂದ ಎಲ್ಲ ಹಾಕಿರೋದು. ಈಗ ಹಾಕುವಂಥದ್ದು ಏನು ಮಾಡಬೇಕು, ಕೊನೆಯಲ್ಲಿ ಜಸ್ಟ್ ನಾವು ಈ ಒಂದು ಜರ್ದೋಸಿನ ಈ ರೀತಿ ಹಾಕಿ ಆದಷ್ಟು ಇದ್ರ ಒಳಗಡೆಯಿಂದ, ಅಂದರೆ ನೋಡಿ, ಇದು ಸ್ಟಿಚ್ಚನ್ನು ಈ ರೀತಿ ಹಾಕಬೇಕಾಗುತ್ತೆ ಒಳಗಡೆಯಿಂದ. ಮತ್ತು ಸೇಮ್ ನಾವು ಬ್ಯಾಕ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳೋಣ ಈ ರೀತಿ. ಮತ್ತು ಇನ್ನೊಂದು ಜರ್ದೋಸಿ ತೊಗೊಳ್ಳೋದು, ಅದನ್ನು ಅದೇ ಮೆಥಡಲ್ಲೇ, ಅಂದರೆ ಸ್ವಲ್ಪ ಒಳಗಡೆಗೆ. ಆಗಲೇ ನಮಗೆ ಈ ಒಂದು ಫಿನಿಶಿಂಗ್ ತುಂಬ ಬ್ಯೂಟಿಫುಲ್ ಆಗಿ, ಅದು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಸಡನ್ನಾಗಿ ಯಾರಾದರೂ ನೋಡಿದ್ರೆ ಯಾರಿಗೂ ಹೇಳೋಕ್ಕೂ ಬರೋದಿಲ್ಲ ಸ್ನೇಹಿತರೆ. ಅಷ್ಟು ಪರ್ಫೆಕ್ಟಾಗಿ ಈ ಒಂದು ಮಿರರ್ ವರ್ಕು ವಿತ್ ಜರ್ದೋಸಿ ಬರುತ್ತೆ. ಹಾಗಾಗಿ ನಾವು ಈ ಮೆಥಡನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ನೋಡಿ, ಈ ರೀತಿ ಹಾಕಿ ಆಲ್ಮೋಸ್ಟ್ ಈಗ ಇದು ಮುಗ್ದಿದೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಈ ರೀತಿ ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟಾಗಿ ಒಂದು ಆ ಒಂದು ಈ ರೀತಿಯ ಒಂದು ಎಫೆಕ್ಟು ಈ ಒಂದು ಮಿರರ್ಗೆ ಬಂದಿದೆ. ಅಂದರೆ ಒಂದು ರೋಪ್ ಪ್ಯಾಟರ್ನ್ ಆಗಿ ಅದು ಬಂದಿರುವಂಥದ್ದು. ಈಗ ಆಲ್ಮೋಸ್ಟ್ ಇದು ಆಗಿದೆ. ಬೇಕಾದರೆ ಇನ್ನೂ ಒಂದು ಹಾಕ್ಬೋದು. ನನಗಿದು ಇಷ್ಟು ಸಾಕು ಅನಿಸ್ತಾ ಇದೆ. ಈ ರೀತಿ ಹಾಕಿ ಇದಕ್ಕೆ ಎಂಡ್ ನಾಟನ್ನು ಇಲ್ಲಿ ಹಾಕಿ ಸೆಕ್ಯೂರ್ ಮಾಡಬೇಕು. ಈಗ ನಾವು ಇದಕ್ಕೆ ಬೇಕಿದ್ರೆ ಜರಿ ಆದರೂ ಸರಿ, ಅಥವಾ ನಮ್ಮ ಒಂದು ಮೋಟಿವ್ಗೆ ಒಂದು ಔಟ್ಲೈನ್ ಆಗಿ ಥ್ರೆಡ್ಡಿಂದ ಆದರೂ ಸರಿ, ಹೇಗೆ ಬೇಕೋ ಹಾಗೆ ನಾವು ಅದಕ್ಕೆ ಬೀಡ್ಸಿಂದನೂ ನಾವು ಕೊಟ್ಟು ಕಂಪ್ಲೀಟ್ ಮಾಡ್ಕೋಬೋದು. ಇದು ಒಂದು ಮೆಥಡ್ ಆಫ್ ಒಂದು ಜರ್ದೋಸಿನಲ್ಲಿ ನಾವು ಕೊಡುವಂತಹ ಈ ಒಂದು ಸ್ಟಿಚ್ಚು. ನೆಕ್ಸ್ಟ್ ಇದಕ್ಕೆ ಹೇಗೆ ಹಾಕೋದು ಅಂತ ನೋಡೋಣ. ಈ ರೀತಿಯ ಒಂದು ಡೈಮಂಡ್ ಶೇಪ್ಗೆ ನಾವೇನು ಮಾಡಬೇಕಾಗುತ್ತೆ ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೈಜಸ್ ನೋಡಿ, ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಆಮೇಲೆ ಚಿಕ್ಕದು, ಈ ರೀತಿ ಇನ್ನೂ ಚಿಕ್ಕದು, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದು ನಾವು ಯಾವುದಾದ್ರೂ ಒಂದು ಕಾರ್ನರಿಂದ, ಅಂದರೆ ಈ ಒಂದು ಶೇಪಲ್ಲಿ ಒಂದು ಮೂಲೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಸ್ಟಿಚ್ ತೊಗೊಬಂದು ಒಂದು ಜರ್ದೋಸಿಯನ್ನು ತೊಗೊಂಡು ಈಗ ಈ ರೀತಿ ಹಾಕೋಣ. ಈ ಕಡೆಯಿಂದ ಆ ಕಡೆಗೆ ಬರೋ ಥರ ಒಂದು ಸ್ಟಿಚ್ ಹಾಕೋದು.
ಆಮೇಲೆ ಮತ್ತೆ ಇನ್ನೊಂದು ಜರ್ದೋಸಿ ಈ ಕಡೆಯಿಂದ ಮತ್ತೆ ಈ ಕಡೆಗೆ ಬರೋ ಥರ. ಇದೇ ಮೆಥಡನ್ನೇ ನಾವು ಥ್ರೆಡ್ಡಲ್ಲಿ ಹಾಕುವಾಗೂ ಹಾಕಿದ್ವಿ, ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಅದನ್ನೇ ನಾವು ಇಲ್ಲಿ ಜರ್ದೋಸಿಯಲ್ಲಿ ಹಾಕ್ತಾ ಇದ್ದೀವಿ, ಅದಷ್ಟೇ ವ್ಯತ್ಯಾಸ. ನೋಡಿ, ಈ ರೀತಿ ಒಂದು ಶೇಪಲ್ಲಿ, ಡೈಮಂಡ್ ಶೇಪಲ್ಲಿ ಹಾಕುವಾಗ ನಮಗೆ ಇಲ್ಲಿ ಕೊನೆಯಲ್ಲಿ ಟ್ರಯಾಂಗಲ್ ಶೇಪ್ಸ್ ಸಿಗುತ್ತೆ. ಇಲ್ಲಿ ಒಳಗಡೆ ನಮಗೆ ಒಂದು ಸ್ಕ್ವಯರ್ ಶೇಪ್ ಬಂದಿದೆ, ಪರ್ಫೆಕ್ಟ್ ಸ್ಕ್ವಯರ್ ಶೇಪ್ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನಾವು ಈ ಒಂದು ಗ್ಯಾಪ್ಸ್ ಏನಿದೆಯೋ ಇದನ್ನು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ಈ ಒಂದು ಜರ್ದೋಸಿನ 1 by 1 ಹಾಕಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಈಗ ನೆಕ್ಸ್ಟು ನೋಡಿ ಈ ರೀತಿ ಈ ಕಡೆಯಿಂದ ಆ ಕಡೆಗೆ ಬರೋ ರೀತಿ ಒಂದು ಜರ್ದೋಸಿ ಹಾಕೋಣ. ಒಂದು ಸ್ಮಾಲ್ ಸ್ಟಿಚ್ ತೊಗೊಂಡು ಮತ್ತು ಇದನ್ನು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಒಂದು ಇದನ್ನು ಮಾಡಬೇಕು, ಬ್ಲಾಕ್ನ. ಹಾಗಾಗಿ ಇದನ್ನು ನೆಕ್ಸ್ಟು ಹಾಗೆ ಈ ಒಂದು ಜರ್ದೋಸಿಸ್ನ ಇಲ್ಲಿ ಹಾಕೋಣ. ಸೂಜಿ ದಾರದಲ್ಲೂ ಹಾಕ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಜಸ್ಟ್ ನಾವು ಜರ್ದೋಸಿಸ್ನ 1 by 1 ಹಾಕ್ತಾ ಇದ್ವಿ. ನೋಡಿ, ಇಲ್ಲಿ ಒಂದು ಲಾಕ್ ಮಾಡೋಕ್ಕೆ ಒಂದು ಸ್ಮಾಲ್ ಸ್ಟಿಚ್ ತೊಗೊಂಡಿದ್ದೀನಿ. ಮತ್ತು ನಾವು ಇಲ್ಲಿಂದನೇ ಹಾಕಬೇಕು, ಇಲ್ಲಿಂದನೂ ಹಾಕ್ಬೋದು. ನಾನೇನು ಮಾಡ್ತೀನಿ, ಅಲ್ಲಿ ಸ್ಮಾಲ್ ಸ್ಟಿಚ್ ತೊಗೊಂಡು ಮತ್ತೆ ಇನ್ನೊಂದು ಈ ಕಡೆಗೆ ಒಂದು ಸ್ಟಿಚ್ ತೊಗೊಂಡಿದ್ದೀನಿ. ಈಗ ಇನ್ನೊಂದು ಚಿಕ್ಕದೊಂದು ಜರ್ದೋಸಿ ಪೀಸು, ಅದು ಕಂಪ್ಲೀಟಾಗಿ ನೋಡಿ ಹಿಂದ್ಗಡೆ ಒಂದು ಹಾಕಿ ಮತ್ತೆ ಮುಂದೆ ಒಂದು ಹಾಕ್ತಾ ಇದ್ದೀನಿ. ಇಲ್ಲಿ ನಮಗೆ ಯಾವುದೇ ರೀತಿ ಒಂದು ಡಿಸೈನಲ್ಲಿ ಏನು ನಮಗೆ ಹೊರಗಡೆಯಿಂದ ನೋಡುವಾಗ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಈ ಮೆಥಡಲ್ಲೇ ಹಾಕ್ತಾ ಇರೋದು. ನೋಡಿ, ಈಗ ಆಲ್ಮೋಸ್ಟ್ ಇದು ಮುಗಿತಾ ಇದೆ ಅಲ್ವಾ, ಅದರಿಂದ ಚಿಕ್ಕದು ಯಾವ ಸೈಜ್ ಬೇಕೋ ನೋಡಿ ಅಂಥದ್ದನ್ನು ನಾವು ತಗೊಂಡು ಈ ಒಂದು ಡಿಸೈನನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲೊಂದು ಸ್ಟಿಚ್ ಹಾಕ್ತೀನಿ, ಮತ್ತು ಹಾಗೆ ಬಂದು ಇನ್ನೊಂದು ಹಾಕ್ಬೋದು. ಆದರೆ ಜರ್ದೋಸಿ ಆ ರೀತಿ ಹಾಕುವಾಗ ನೀಟಾಗಿ ಕಾಣೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಇನ್ನೂ ಒಂದು ಸ್ಟಿಚ್ ಹಾಕಿ ಈ ಥರ ಚಿಕ್ಕದೊಂದು ಪೀಸನ್ನು, ಈಗ ಆಲ್ಮೋಸ್ಟ್ ಈಗ ಇದು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ಏನು ಮಾಡಬೇಕು, ಇದು ಕಂಪ್ಲೀಟ್ ಆಗಿರೋದಕ್ಕೆ ಇಲ್ಲೊಂದು ಎಂಡ್ ನಾಟ್ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಬ್ಲಾಕನ್ನು, ಅಂದರೆ ಆ ಒಂದು ಟ್ರಯಾಂಗಲ್ ಶೇಪು ಇತ್ತಲ್ವ ಅದನ್ನು ಫಿಲ್ ಮಾಡಬೇಕು. ಅಂದರೆ ಈ ಒಂದು ಶೇಪ್ಗಳನ್ನು ಇದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಇದೇ ಮೆಥಡಲ್ಲೇ ನಾವು ಇದು ಎಲ್ಲ 4 ಕಡೆನೂ ಮಾಡುವಂಥದ್ದು ಸ್ನೇಹಿತರೆ. ಇನ್ನೊಂದು ನೀವು ಗಮನಿಸಬೇಕಾಗಿರೋದೇನು ಅಂದರೆ, ನೋಡಿ, ಈ ಒಂದು ಟ್ರಯಾಂಗಲ್ ಹಾಕ್ಕೊಂಡಾಗ ಅಂದರೆ ಈ ಶೇಪ್ ಇಲ್ಲಿ ಬಂದಿರುವಾಗ ನನಗೆ ಇಲ್ಲಿ ಜಾಸ್ತಿ ಒಂದು ಮಿರರ್ ಕಾಣ್ತಾ ಇದೆ, ಇಲ್ಲಿ ನನಗೆ ಕಡಿಮೆ ಮಿರರ್ ಇದೆ. ಅಂದರೆ ಈ ಒಂದು ಟ್ರಯಾಂಗಲ್ ಫಿಲ್ ಮಾಡೋಕ್ಕೆ ತುಂಬ ಬೇಕಿಲ್ವೇನೋ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೂ ಸಹ ನೀವು ಎಕ್ಸ್ಟ್ರಾ ಅಂದರೆ ಇಲ್ಲಿ ಯಾವ ರೀತಿ ನಾವು ಇಲ್ಲಿ ನಮಗೆ ಹೆಚ್ಚಾಗಿ ನಮಗೆ ಸಿಗುತ್ತಲ್ಲ ಸ್ಪೇಸು, ಅದಕ್ಕೆ ನಾವು ಹೆಚ್ಚಾಗಿ ನಾವು ಜರ್ದೋಸಿಯನ್ನು ಹಾಕ್ತೀವಿ. ಆದರೆ ಇಲ್ಲಿ ನಮಗೆ ಕಡಿಮೆ ಇರೋದ್ರಿಂದ 1-2 ಹಾಕಿದರೆ ಫಿಲ್ ಆಗೋಗುತ್ತೆ ಈ ಮಿರರು. ಹಾಗಂತ ನಾವು ಮಾಡಬಾರ್ದು. ನಾವು ಕಂಪ್ಲೀಟಾಗಿ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಾವು ಈ 4 ಒಂದು ನೋಡಿ ಇಲ್ಲಿ 4 ಜರ್ದೋಸಿ ಹಾಕಿದ್ರು ನನಗೆ ಸಾಕಾಗ್ತಾ ಇತ್ತು. ಆದರೂ ನಾನು ಇಲ್ಲಿ ಇದೇ ರೀತಿನಲ್ಲಿ ಈ ಶೇಪು ಬರೋ ರೀತಿ ನಾನು ಹಾಕಿ ಎಕ್ಸ್ಟೆಂಡ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆ ರೀತಿ ಚಿಕ್ಕ ಚಿಕ್ಕ ಈ ಒಂದು ವಿಚಾರಗಳನ್ನು ನೆನ್ಪಿಟ್ಕೊಂಡು ಮಾಡಿ. ನೋಡಿ, ನಮಗೆ ಇಲ್ಲಿ ಜಾಸ್ತಿ ಇದೆ ಮಾಡ್ಬೋದು, ಇಲ್ಲಿ ಕಡಿಮೆ ಇರುವಾಗ ಎಕ್ಸ್ಟ್ರಾ ಹಾಕಿ ಆ ಶೇಪ್ ಇಲ್ಲಿ ಬರೋ ಥರ ನಾವು ಹಾಕಬೇಕಾಗತ್ತೆ. ಅಂದರೆ ಎಕ್ಸ್ಟೆಂಡ್ ಮಾಡ್ತೀವಿ ಈ ಶೇಪನ್ನು, ಇಲ್ಲಿಂದ ಸ್ವಲ್ಪ ಉದ್ದ ಬರೋ ರೀತಿ ಇಲ್ಲಿವರೆಗೂ ಹಾಕಿ ಅದನ್ನು ಮುಗಿಸ್ಬೇಕಾಗತ್ತೆ. ಇಲ್ಲಿ ನಾವು ಈ ಒಂದು ಡೈಮಂಡ್ ಶೇಪ್ ಇತ್ತಲ್ವ, ಅದಕ್ಕೆ ನಾವು ಈ ರೀತಿ ಹಾಕಿದ್ದೀವಿ. ಈ ಥರ ಟ್ರಯಾಂಗಲ್ ಶೇಪ್ ಇದ್ದಾಗ ನಾವು ಸೇಮ್ ಇದೇ ಕಾರ್ನರ್ಸ್ಗೆ ಇದೇ ರೀತಿ ಮೆಥಡಲ್ಲಿ ಹಾಕ್ಬೋದು. ಆದರೆ ಇಲ್ಲಿ ನಾನು ಇನ್ನೊಂದು ಮೆಥಡನ್ನು ಹಾಕ್ತಾ ಇದ್ದೀನಿ, ಅಂದರೆ ಇನ್ನೊಂದು ಡಿಸೈನನ್ನು ಮಾಡೋಣ ಅಂತ. ಅಂದರೆ ಈ ಮೆಥಡ್ ನಿಮ್ಗೆ ಗೊತ್ತಾಗಿದೆ ಅಲ್ವಾ, ಇನ್ನೊಂದು ಡಿಸೈನ್ ನೋಡ್ಕೊಳ್ಳೋಣ. ಅದಕ್ಕೆ ಈ ರೀತಿ ನಾನು ಜಸ್ಟ್ ಇಲ್ಲಿ ನಾನು ನಿಮಗೆ ಇಲ್ಲಿ ಮಾರ್ಕಿಂಗ್ ಕಾಣ್ತಿದ್ದೆಲ್ಲ, ಜಸ್ಟ್ ಅದಕ್ಕೆ ಮಧ್ಯದಲ್ಲಿ ಒಂದೊಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ. ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ರೀತಿ ಒಂದೊಂದೇ ಜರ್ದೋಸಿಯನ್ನು ತಗೊಂಡು ಜಸ್ಟ್ ನಾನೀಗ ನೋಡಿ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿವರೆಗೂ ನಮಗೆ ಬರ್ತಿಲ್ವಲ್ಲ, ಆದ್ರಿಂದ ಹಾಗೆ ಇಟ್ಕೊಳ್ಳೋಣ. ಇದನ್ನು ಇನ್ನೊಂದು ಜರ್ದೋಸಿ ತಗೊಳ್ಳೋಣ, ಮತ್ತು ಅದನ್ನು ಜಾಯಿನ್ ಮಾಡಿಕೊಂಡು ಎಲ್ಲಿವರೆಗೂ ಬರುತ್ತೆ ಕರೆಕ್ಟಾಗಿ ಆ ಸ್ಟಿಚ್ಚನ್ನು ಹಾಕಿ, ಆಮೇಲಿಂದ ಏನು ಮಾಡಬೇಕು, ನಾವು ಈ ಒಂದು ಸ್ಟಿಚ್ಚನ್ನು ಇಷ್ಟು ಉದ್ದ ಬೇಕು ಅಲ್ಲಿವರೆಗೂ ಹಾಕಿ, ಮತ್ತು ನಾನು ಇಲ್ಲಿಗೆ ಬರ್ತಿದ್ದೀನಿ.
ಅಂದರೆ ಇದು ಇನ್ನೊಂದು ಟ್ರಯಾಂಗಲನ್ನು ನಾವು ಫಾರ್ಮ್ ಮಾಡ್ತಾ ಇದ್ದೀವಿ. ಅಲ್ಲಿ ಇಲ್ಲದೆ ಇರೋದು ಟ್ರಯಾಂಗಲ್, ಅಂದರೆ ಮಿರರು ಟ್ರಯಾಂಗಲ್ ಶೇಪ್ ಇದೆ, ನಾವು ಹೊರಗಡೆಯಿಂದನೂ ಇನ್ನೊಂದು ಟ್ರಯಾಂಗಲನ್ನು ಜರ್ದೋಸಿನಲ್ಲಿ ಕೊಡ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ಅದನ್ನು ನೀಟಾಗಿ ಈ ಥರ ಮಾಡಿಕೊಂಡು ಈಗ ನಾನು ಗೋಲ್ಡ್ ಜರ್ದೋಸಿಯನ್ನು ತಗೊಳ್ತಾ ಇದ್ದೀನಿ. ಈ ರೀತಿ ಒಂದು ಚಿಕ್ಕ ಚಿಕ್ಕ ಪೀಸಸ್ಸನ್ನೇ ಕಟ್ ಮಾಡ್ಕೊಂಡಿರೋದು. ಈಗ ಇಲ್ಲಿಂದ ನಾನು ಜಸ್ಟು ಈ ರೀತಿಯಾಗಿ ಹಾಕಬೇಕು. ಮತ್ತು ಇದಕ್ಕೆ ಈ ರೀತಿ ಬರೋಣ. ಮತ್ತು ಇದನ್ನು ಈ ರೀತಿ ಹಾಕಿ, ಅಂದರೆ ಔಟ್ಲೈನನ್ನು ನಾನು ಆ ರೀತಿ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ಒಂದು ಸ್ಟಾರ್ ಟೈಪ್ ಬಂದಿರೋ ಈ ಒಂದು ಪ್ಯಾಟರ್ನಲ್ಲಿ ಮತ್ತೆ ಇಲ್ಲೊಂದು ಡಿಸೈನ್ ಬಂದಿದೆ ಅಲ್ವಾ, ಇಷ್ಟಕ್ಕೆ ನಾವು ಮುಗಿಸ್ಬೋದು. ಇಲ್ಲೆಲ್ಲ ಒಂದೊಂದು ಬೀಡನ್ನು ಕೊಟ್ಟರು ತುಂಬ ಚೆನ್ನಾಗಿರುತ್ತೆ, ಒಂದು ಬುಟ್ಟ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅನ್ಸುತ್ತೆ. ಆದರೂ ನಾನು ಇನ್ನೂ ಒಂದು ಲೇಯರು ಈ ಒಂದು ಗೋಲ್ಡ್ ಲೈನ್ ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ. ಈಗ ನೋಡಿ, ಇದು ಸೆಕೆಂಡ್ ಲೇಯರ್ ಹಾಕಿದ್ದೀನಿ. ಈಗ ನಾನೇನು ಮಾಡ್ತಿದ್ದೀನಿ, ಈ ಟ್ರಯಾಂಗಲ್ ಅಂದರೆ ಈ ಒಂದು ಗಾಜು ಮಿರರ್ ಏನು ಕಾಣ್ತಿದೆಯೋ ಅದನ್ನು ಕವರ್ ಆಗೋವರೆಗೂ ಇನ್ನೊಂದಷ್ಟು, ಅಂದರೆ ಈ ರೀತಿ ಟ್ರಯಾಂಗಲ್ ಶೇಪ್ ಕಾರ್ನರ್ ಬರೋ ರೀತಿ ಜರ್ದೋಸಿಸ್ನ ಫಿಲ್ ಮಾಡ್ತಾ ಇದ್ದೀನಿ. ಅದು ನೋಡಿ ಈ ರೀತಿ. ಈಗ ಇಲ್ಲಿಂದ ಜಸ್ಟು ಹೀಗೇನೆ ಇಲ್ಲಿ 1, 2 ಅಥವಾ 3 ಚಿಕ್ಕ ಚಿಕ್ಕ ಜರ್ದೋಸಿ ಪೀಸಸ್ ಅನ್ನು ಹಾಕಿದ್ರೆ ಇದೇ ರೀತಿ ಫಿನಿಶಿಂಗ್ ಈ ಮೂಲೆಯಲ್ಲಿ ಕೊಡೋದು. ಇಲ್ಲಿ ಮತ್ತೆ ಇಲ್ಲೇನು ಮಿರರ್ ಕಾಣ್ತಾ ಇದೆಯೋ ಅದಕ್ಕೂ ಇದೇ ರೀತಿ ಫಿನಿಶಿಂಗ್ ಇಲ್ಲಿ ಮತ್ತೆ ಇಲ್ಲಿನೂ ನಾನು ಮಾಡ್ತಾ ಇದ್ದೀನಿ. ಈಗ ಈ ಎಲ್ಲ ಕಾರ್ನರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿನೂ ಒಂದೆರಡೆರಡು ಹಾಕಿದ್ರೆ ನಮಗೆ ಕಂಪ್ಲೀಟ್ ಒಂದು ಸ್ಟಾರ್ ಟೈಪ್ ಡಿಸೈನ್ ಬರುತ್ತೆ. ನಾವು ಇಷ್ಟು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಫಸ್ಟ್ ಒಂದು ಬ್ಲೂ ಲೈನ್ ಆದ್ಮೇಲೆ ಒಂದು ಗೋಲ್ಡ್ 2 ಲೈನ್ ಬಂದಿತ್ತು, ಅಲ್ಲಿಗೂ ಮುಗಿಸ್ಕೋಬಹುದಾಗಿತ್ತು. ಆದ್ರೆ ಈ ಟ್ರಯಾಂಗಲ್ ಶೇಪ್ಗಳನ್ನ ಕಂಪ್ಲೀಟ್ ಮಾಡಿದೆ. ಈಗ ಇಲ್ಲಿರೋದನ್ನು ನಾನು ಅದೇ ರೀತಿ ಫಿಲ್ ಮಾಡ್ತಾ ಇದ್ದೀನಿ. ಅದು ಈ ರೀತಿ ಮಾಡೋದ್ರಿಂದ ನನ್ಗೇನ್ ಅನಿಸ್ತಾ ಇದೆ, ಮಿರರ್ ಬಂದು ಇಲ್ಲಿ ನಮಗೆ ಬರೋದ್ರಿಂದ ಇದು ಎಂಬೋಸ್ಡ್ ಆಗಿ ಬರುತ್ತೆ. ಇಲ್ಲಿ ನಾನು ಬ್ಲೂ ಕಲರ್ ಜರ್ದೋಸಿ ಹಾಕಿರೋದ್ರಿಂದ ಇದ್ರ ಮೇಲೆ ನಾನು ಈ ಒಂದು ಟ್ರಯಾಂಗಲ್ ಶೇಪ್ ಅಥವಾ ಈ ಒಂದು ಎಡ್ಜಸ್ ನ ಫಿಲ್ ಮಾಡೋದ್ರಿಂದ ನನಗಿದು ಬ್ಲೂ ಒಂದು ಬೇಸ್ ಆಗಿ ಎಂಬೋಸ್ ಒಂದು ಲುಕ್ ಕೊಡೋದಕ್ಕೆ ಹೆಲ್ಪ್ ಆಗ್ತಿದೆ. ಆದ್ರಿಂದ ಈ ರೀತಿ ಡಿಸೈನ್ ಅನ್ನು ನಾವು ಸ್ಟಾರ್ ಒಂದು ಮೋಟಿವ್ ಅನ್ನ ಜರ್ದೋಸಿಯಲ್ಲಿ ಮಾಡ್ಕೋಬಹುದು. ಸೇಮ್ ಇದೇ ಮೆಥಡ್ ಅಲ್ಲೇ ಇಲ್ಲಿ ಹಾಕಿರೋ ಮೆಥಡ್ ಅನ್ನೇ ಇಲ್ಲಿನೂ ಹಾಕಿ ನಾನು ಈ ಒಂದು ಸ್ಟಾರ್ ಮೋಟಿವ್ ಅನ್ನ ಫಿಲ್ ಮಾಡ್ತೀನಿ. ಇನ್ನೊಂದು ಗಮನಿಸ್ಕೊಳ್ಳಿ ಸ್ನೇಹಿತರೆ, ಏನು ಅಂತಂದ್ರೆ ಈ ತರ ಚಿಕ್ಕ ಚಿಕ್ಕ ಪೀಸ್ ಅನ್ನ ಕಟ್ ಮಾಡಿ ನಾವೆಲ್ಲ ಹಾಕ್ತಿದ್ವಿ. ಈಗ ಇಲ್ಲಿ ತೋರಿಸ್ತಾ ಇರೋದು ಜಸ್ಟ್ ಜಿಗ್ಜಾಗ್ ಮೆಥಡ್ ಅಲ್ಲಿ ಆ ಒಂದು ಮೋಟಿವ್ ಅನ್ನು ಈ ರೀತಿ ಒಂದು ಫಿಲ್ಲಿಂಗ್, ಅಂದ್ರೆ ಈ ಎಡ್ಜಸ್ ಅಲ್ಲಿ ಕಾರ್ನರ್ಸ್ ಅಲ್ಲಿ ನಾವು ಈ ತರನು ಹಾಕೋಬಹುದು. ಒಂದು ಫಾಸ್ಟ್ ಆಗಿ ಕ್ವಿಕ್ ಆಗಿ ಆಗುತ್ತೆ. ಒಂದೇ ಸತಿ ಜರ್ದೋಸಿ ಲೋಡ್ ಮಾಡಿರ್ತೀವಲ್ಲ, ಹಾಗಾಗಿ ಈ ರೀತಿ ನಾವು ಮಾಡ್ಕೋಬಹುದು. ನೋಡಿ, ಇದು ಇನ್ನೂ ಚಿಕ್ಕದ್ ಬರೋದ್ರಿಂದ ಇನ್ನೊಂದು ಚಿಕ್ಕ ಪೀಸನ್ನು ತಗೊಳ್ತೀನಿ. ನೋಡಿ, ಈಗ ಜಸ್ಟ್ ಈ ಒಂದು ಸ್ಟಿಚ್ಚು ಈಗ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಹಾಕಿ ಜಿಗ್ಜಾಗ್ ಮೆಥಡಲ್ಲೇ ನಾನು ಹಾಕಿರೋದು. ಈಗ ಅದು ಸರಿಯಾಗಿ ಥ್ರೆಡ್ ಬರಬೇಕು ಅಷ್ಟೇ ಸ್ನೇಹಿತರೆ. ನೀಟಾಗಿ ಇದನ್ನು ತೊಗೊಂಡು ನಾವು ಜಸ್ಟ್ ಈ ಒಂದು ಎಡ್ಜಲ್ಲಿ ಈ ರೀತಿ ಹಾಕಿ ಇದಕ್ಕೆ ಎಂಡ್ ನಾಟ್ ಹಾಕಿದರೆ ಅದು ಒಂದು ಫಾಸ್ಟಾಗಿ ಕ್ವಿಕ್ಕಾಗಿ ಹಾಕೋಬೋದು. ಅದೇ ರೀತಿ ಇಲ್ಲಿನೂ ನಾನು ಸೇಮ್ ಮೆಥಡಲ್ಲೇ ಹಾಕ್ತೀನಿ, ಜಿಗ್ಜಾಗ್ ಮೆಥಡಲ್ಲಿ. ಇಲ್ಲೆಲ್ಲ ನಾನು ಪೀಸ್ ಕಟ್ ಮಾಡಿ ಹಾಕಿದ್ದೆ, ಇದು ಜಿಗ್ಜಾಗ್ ಮೆಥಡಲ್ಲೇ ಹಾಕಿರೋದು. ಇಲ್ಲಿನೂ ಅಷ್ಟೇ, ಇಲ್ಲಿನೂ ಹಾಗೇನೆ ಜಿಗ್ಜಾಗಲ್ಲಿ ಹಾಕೋಬಹುದು. ಈ ಥರ ಉದ್ದ ಇರೋದಕ್ಕೆ ಪೀಸಸ್ ಕಟ್ ಮಾಡ್ಕೊಳ್ಬೋದು. ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಇದಕ್ಕೆ ಜಿಗ್ಜಾಗ್ ಮೆಥಡನ್ನು ಫಾಲೋ ಮಾಡ್ಕೋಬಹುದು. ಜಿಗ್ಜಾಗ್ ಮೆಥಡಲ್ಲಿ ಮಾಡಿದಾಗ ನಾವು ಈ ರೀತಿ ಕರೆಕ್ಟ್ ಲೆಂತ್ ಅನ್ನ ಕಟ್ ಮಾಡ್ಕೋಬೇಕಾದ ಅವಶ್ಯಕತೆ ಇರಲ್ಲ. ಅಂದ್ರೆ ಜರ್ದೋಸಿನ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ, ಇಲ್ಲೆಲ್ಲ ಕಟ್ ಮಾಡಿ ಹಾಕಿದ್ವಿ. ಆದ್ರೆ ಜಿಗ್ಜಾಗ್ ಅಲ್ಲಿ ಮಾಡುವಾಗ ನಾವು ಎಷ್ಟು ಉದ್ದದ್ ಬೇಕು ಒಂದು ಜರ್ದೋಸಿನ ಅಲ್ಲಿವರೆಗೂ ಇಲ್ಲಿ ಎಂಡ್ ಮಾಡ್ತೀವಿ, ಮತ್ತೆ ಈ ಕಡೆಗೆ ಬಂದು ಇಲ್ಲಿಗೆ ಎಂಡ್ ಮಾಡ್ತೀವಿ. ಆದ್ರೆ ಇಲ್ಲಿ ಕಟ್ ಮಾಡುವಾಗ ಕರೆಕ್ಟ್ ಆ ಪೀಸಸ್ ಅನ್ನ ಕಟ್ ಮಾಡಿ ಮಾಡಬೇಕಾಗುತ್ತೆ. ಹಾಗಾಗಿ 2 ಮೆಥಡ್ ಅನ್ನ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ, ಯಾವ್ದು ಈಸಿ ಅನ್ಸುತ್ತೋ ಆ ತರ ಮೆಥಡ್ ಅಲ್ಲಿ ಮಾಡಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ,
ಈ ಥರ ಆರಿ ನೀಡಲಲ್ಲೇ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದರೆ ನಾರ್ಮಲ್ ಸೂಜಿ ದಾರದಲ್ಲಿಯೂ ಸಹ ನೀವು ಪೀಸಸನ್ನು ಕಟ್ ಮಾಡಿದ್ದೀರಲ್ಲ ಅದನ್ನು ಈ ಕಡೆಯಿಂದ ಒಂದು ಕಡೆ ಹಾಕಿ ಮತ್ತೆ ಸೂಜಿಯನ್ನು ಮೇಲೆ ತಂದು ಇಲ್ಲಿಂದ ಈ ಕಡೆಗೆ ಇನ್ನೊಂದು ಹಾಕೋದು, ಮತ್ತೆ ಈ ಕಡೆಯಿಂದ ಆ ಕಡೆಗೆ ಒಂದು ಜರ್ದೋಸಿ, ಮತ್ತೆ ಆ ಕಡೆಯಿಂದ ಈ ಕಡೆ ಹೀಗೆ ಹಾಕಿ ನಾವು ಈ ಒಂದು ಪ್ಯಾಟರ್ನನ್ನು ಮುಗಿಸ್ಬೋದು. ಇವೆಲ್ಲ ಪ್ಯಾಟರ್ನ್ಸನ್ನು ಅಂದರೆ ಈ ಮಿರರನ್ನು ಜರ್ದೋಸಿನಲ್ಲಿ ಹಾಕಿದ್ದೀವಲ್ಲ ಇದನ್ನೆಲ್ಲ ಬುಟ್ಟ ಪರ್ಪಸ್ ಆಗಿ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ನೆಕ್ಲೈನಲ್ಲಿ ಕಂಟಿನ್ಯೂಸ್ ಆಗಿ ಪಕ್ಕದಲ್ಲಿ ಹಾಕಿ ಮಧ್ಯದಲ್ಲಿ ಬೇಕಾದರೆ ಬೀಡ್ಸ್ ಒಂದು ಲೈನು ಆ ರೀತಿ ಕೊಟ್ಟು ಒಂದು ಮಿರರು ಒಂದು ಬೀಡ್ ಲೈನು, ಒಂದು ಮಿರರು ಒಂದು ಬೀಡ್ ಲೈನ್ ಈ ರೀತಿ ಕೊಡ್ಬೋದು. ಅಥವಾ ಇದಕ್ಕೆ ಒಂದು ಬಾಕ್ಸ್ ಟೈಪ್ ಮಾಡಿ ಬಾಕ್ಸಸ್ಸನ್ನು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಆ ಬಾಕ್ಸ್ ಒಳಗೆ ಈ ಒಂದು ಮಿರರ್ಸನ್ನು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರೋ ಒಂದು ನೆಕ್ಲೈನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಇದನ್ನೆಲ್ಲ ನಿಮ್ಮ ಬ್ಲೌಸ್ ಡಿಸೈನಲ್ಲಿ ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೋಬೋದು. ಇದೆಲ್ಲ ಯೂಸ್ಫುಲ್ ಆಗಿದೆ ಸ್ಟಿಚಸ್ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.